ಹಾಗೆ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಇಂದ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಅದೇನು ಅಂತಂದ್ರೆ ಒಬ್ಬ ಸ್ಪರ್ಧಿ ಇಲ್ಲಿ ಎಮರ್ಜೆನ್ಸಿ ಎವಿಕ್ಷನ್ ಆಗಿದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಎಮರ್ಜೆನ್ಸಿ ಎವಿಕ್ಷನ್ ಮೀನ್ಸ್ ಲಾಸ್ಟ್ BBK 11 ಅಲ್ಲಿ ನಿಮ್ಗೆ ಗೊತ್ತಿದೆ ಆಲ್ರೆಡಿ ನಮ್ಮ ಸುರೇಶ್ ಅವರು ಎಮರ್ಜೆನ್ಸಿ ಒಂದು ಇದೆ ಅಂತ ಹೇಳಿ ಅವರು ಎವಿಕ್ಷನ್ ಆಗಿದ್ರು, ಸೆಲ್ಫ್ ಎವಿಕ್ಟೆಡ್ ಆಗಿದ್ರು. ಅವ್ರ ಫ್ಯಾಮಿಲಿ ಕಡೆಯಿಂದ ಏನೋ ಬಿಸ್ನೆಸ್ ಲಾಸ್ ಆಗಿದೆ ಅಂತ ಅದ್ರ ಬಗ್ಗೆ ಬಂದಿತ್ತು. ಬಟ್ ಇವಾಗ ಒಬ್ಬ ಸ್ಪರ್ಧಿ BBK 12 ಇಂದ ಸೆಲ್ಫ್ ಎವಿಕ್ಷನ್ ಆಗಿದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಶಿವ ಕನ್ನಡಿಗ ಅಂತ ಒಬ್ರು ಅಪ್ಡೇಟರ್ ಇದ್ದಾರೆ. ಅವರು ಈ ಅಪ್ಡೇಟ್ ಕೊಟ್ಟಿರೋವಂಥದ್ದು. ನೀವು ಹೋಗ್ಬೇಕಿದ್ರೆ ವೆರಿಫೈ ಮಾಡ್ಕೊಬಹುದು. ಬಟ್ ಹೆಸರು ಅವ್ರಿಗೆ ಗೊತ್ತಿದೆ, ಬಟ್ ಅವ್ರ ಹೆಸರು ಹೇಳಿಲ್ಲ. ಬಿಕಾಸ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿಯಲ್ಲಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳು ಕೊಟ್ಟರೆ ಅವರ ಒಂದು ಅಕೌಂಟ್ಗೆ ಕಾಪಿರೇಟ್ ಹಾಕೋವಂಥದ್ದು ಅಥವಾ ಅಕೌಂಟ್ನೇ ಒಂದು ರೀತಿಯಲ್ಲಿ ಎಗರಿಸೋವಂಥ ಒಂದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅವರ ಒಂದು ಪೇಜ್ನ ಸೇವ್ ಮಾಡ್ಕೊಳ್ಳಿಕ್ಕೋಸ್ಕರ ಅವರು ರಿವೀಲ್ ಮಾಡಿಲ್ಲ. ಬಟ್ ಯಾರು ಅನ್ನೋದನ್ನು ಗೆಸ್ ಮಾಡೋಕ್ಕೆ ಇಲ್ಲಿ ಸ್ವಲ್ಪ ಚಾನ್ಸಸ್ ಇದೆ. ಬಿಕಾಸ್ ನೋಡ್ತಾ ಇದ್ರೆ ಮೇ ಬಿ ಟಾಸ್ಕಲ್ಲಿ ಏನಾದರೂ ಆಗಿದೆಯಾ ಅಥವಾ ಫ್ಯಾಮಿಲಿ ಕಡೆಯಿಂದ ಏನಾಗಿದೆ ಅನ್ನೋದು ಕೂಡ ಕನ್ಫರ್ಮ್ ಇಲ್ಲ. ಬಟ್ ಎಮರ್ಜೆನ್ಸಿ ಎವಿಕ್ಷನ್ ಅಂತೂ ಆಗಿದೆ ಅಂತ ಹೇಳ್ತಿದ್ದಾರೆ. ಸೆಲ್ಫ್ ಎವಿಕ್ಟ್ ಆಗಿರಬಹುದು ಅನ್ನೋದ್ರ ಬಗ್ಗೆ ನನಗೆ ಅನಿಸ್ತಿರೋದು. ಮೇ ಬಿ ನನ್ನ ಪ್ರಕಾರ ಮಲ್ಲಮ್ಮ ಅಂತ ಅನ್ನಿಸ್ತಾ ಇದೆ. ಓಕೆ, ಇಲ್ಲಿ ಕೆಲವೊಂದು ಡೈರೆಕ್ಟ್ ಆಗಿ ಕೂಡ ಹೇಳಲಿಕ್ಕಾಗಲ್ಲ, ಗೊತ್ತಿದ್ರು ಕೂಡ, ಅಥವಾ ಅದು ಗೆಸ್ ಮಾಡಬೇಕಾಗುತ್ತೆ ಅಷ್ಟೇ. ಬಿಕಾಸ್ ಯಾಕಂದರೆ ಇಂಥ ಟೈಮಲ್ಲಿ ಕೆಲವೊಂದು ಅವರವರ ಪೇಜ್ಗಳನ್ನು ಸೇವ್ ಮಾಡ್ಕೊಳ್ಳೋದ್ರಲ್ಲೇ ಮುಖ್ಯ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಯಾರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋದನ್ನು ಇಲ್ಲಿ ನಾರ್ಮಲಿ ಯಾರು ಕೂಡ ಅಷ್ಟು ಕನ್ಫರ್ಮ್ ಆಗಿ ಹೇಳಲ್ಲ. ಅದಕ್ಕೋಸ್ಕರ ನನಗನ್ನಿಸ್ತಿರೋವಂಥದ್ದು ಮೇ ಬಿ ಮಲ್ಲಮ್ಮ ಅವರು ಸೆಲ್ಫ್ ಎವಿಕ್ಷನ್ ಆಗಿದೆ. ಆ್ಯಂಡ್ ಇನ್ನೊಂದು ಕೂಡ ಹೇಳಿದ್ದಾರೆ ಅವರು. ಅದೇನು ಅಂತಂದರೆ ಇದೇನು ಎವಿಕ್ಷನ್ ಆಗಿದೆ ಇದು ಇವತ್ತಿನ ಎಪಿಸೋಡಲ್ಲಾದರೂ ಆಗಿರ್ಬೋದು, ನಾಳೆ ಎಪಿಸೋಡಲ್ಲಾದರೂ ಬರಲ್ಲ, ಗುರುವಾರದ ಎಪಿಸೋಡಲ್ಲಿ ನಮಗೆ ಟಿ ವಿನಲ್ಲಿ ಅಥವಾ ಜಿಯೋ ಹಾಟ್ಸ್ಟಾರಲ್ಲಿ ಟೆಲಿಕಾಸ್ಟ್ ಆಗುವಂಥದ್ದು. ಓಕೆ, ನಿಮ್ಗೇನು ಅನಿಸುತ್ತೆ ಈ ಸೆಲ್ಫ್ ಎವಿಕ್ಷನ್ ಬಗ್ಗೆ? ಯಾರು ಹೋಗಿರ್ಬೋದು ಅಂತ ಅನಿಸುತ್ತೆ? ಚರ್ಚೆ ಮಾಡಲಿ. ಓಕೆ, ಚರ್ಚೆ ಆಗಲಿ. ಅದಕ್ಕೋಸ್ಕರ ಈ ಥರ ಆದರೆ ಏನು ನನ್ನ ಪ್ರಕಾರ ಏನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಅವ್ರಿಗೂ ಕೂಡ ಒಂದು ಹೈಪ್ ಸಿಕ್ಕಂಗೆ ಆಗುತ್ತೆ. ಬಟ್ ಡೈರೆಕ್ಟಾಗಿ ಇವರೇ ಆಗಿದ್ದಾರೆ ಅಂತ ಅಪ್ಡೇಟ್ಗಳು ಸಿಗುತ್ತೆ. ಇವಾಗ ನಾನು ಹೇಳಿದ್ನಲ್ಲ, ಶಿವ ಕನ್ನಡಿಗ ಅಂತಿದ್ದಾರೆ, ಆಮೇಲೆ ಇನ್ನೊಬ್ಬರು ಹಾನೆಸ್ಟ್ ರಿವ್ಯೂ ಅಂತ ಇದ್ದಾರೆ. ಓಕೆ, ನೀವು ಎಕ್ಸೆಲ್ ಫಾಲೋ ಮಾಡ್ತಿದ್ರೆ ಗೊತ್ತಾಗುತ್ತೆ ನಿಮಗೆ. ಅವ್ರು ಆಲ್ಮೋಸ್ಟ್ ಒಂದು ಕೊಡ್ತಾರೆ, ಒಂದು ರೇಂಜಿಗೆ ಕೊಡ್ತಾರೆ. ಇನ್ನೊಬ್ರು ಇದ್ದಾರೆ BBK ರಿವ್ಯೂ ಅಂತ, RK ಕ್ರಿಯೇಷನ್ ಅಂತ. ಅವ್ರು ಮುಂಚೆ ಕೊಡ್ತಾಯಿದ್ರು, ಬಟ್ ಅವರು ಕೆಲವು ಟೈಮಲ್ಲಿ ಆನ್ ಆ್ಯಂಡ್ ಆಫ್ ಆಗ್ತಾ ಇರ್ತಾರೆ. ಬಟ್ ಅವ್ರದ್ದು ಆಲ್ಮೋಸ್ಟ್ ಕನ್ಫರ್ಮ್ ಇರುತ್ತೆ, ಅವ್ರು ವೆರಿಫೈ ಮಾಡ್ಕೊಂಡೇ ಕೊಡ್ತಾರೆ. ಆ್ಯಂಡ್ ಶಿವ ಕನ್ನಡಿಗೆ ಕೂಡ ಅಷ್ಟೇ, ಅವರು ಸೇಮ್ ಹಂಗೆ ಇದ್ದಾರೆ. ಈ ಥರದ್ದು ಕೆಲವೊಂದು ಟ್ರಸ್ಟೆಡ್ ಪೇಜ್ಗಳಿಂದ ಅಪ್ಡೇಟ್ಗಳು ಬಂದರೆ ನಿಮಗೆ ಹಾನೆಸ್ಟಾಗಿ ಸಿಗುತ್ತೆ ನೋಡಲಿಕ್ಕೆ. ಅವ್ರ ಕಡೆಯಿಂದ ಈ ಒಂದು ಅಪ್ಡೇಟ್ ಬಂದಿದೆ ಅಂತಂದರೆ ನನ್ನ ಪ್ರಕಾರ ಅದು ಚಾನ್ಸಸ್ ಇರುತ್ತೆ ಆಲ್ಮೋಸ್ಟ್ 90% ಒಂದು ಕಂಟೆಸ್ಟೆಂಟು ಸೆಲ್ಫ್ ಎವಿಕ್ಷನ್ ಆಗಿದೆ ಎಮರ್ಜೆನ್ಸಿ ಕಾರಣಗಳಿಂದ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದು ಮಲ್ಲಮ್ಮ ಇರ್ಬೋದು ಅಂತ. ಮೇ ಬಿ ಅದು ಇಂಜುರಿ ಆದರೂ ಆಗಿರ್ಬೋದು ಅಥವಾ ಔಟ್ಸೈಡ್ ಫ್ಯಾಮಿಲಿದೇನಾದರೂ ಇರ್ಬೋದು, ಕ್ಲಾರಿಟಿ ಇಲ್ಲ. ಹಾಗೆ ನಾನು ಜಸ್ಟ್ ಗೆಸ್ ಮಾಡ್ತಿದ್ದೀನಿ, ಇದು ನಾಟ್ ಓನ್ಲಿ ಕನ್ಫರ್ಮ್ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಓಕೆ, ಅರ್ಥ ಮಾಡ್ಕೊಂಡಿದ್ರೆ ಅದು ಅನ್ಕೊತೀನಿ. ಈ ಒಂದು ಅಪ್ಡೇಟು ಗೊತ್ತಿಲ್ಲ ಎಷ್ಟು ಸತ್ಯ ಸುಳ್ಳು ಅಂತ. ಬಟ್ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆ ಒಳಗಡೆಗೆ ಇದ್ರೂ ಅಷ್ಟೇ, ಇಲ್ಲದೇ ಇದ್ರೂ ಅಷ್ಟೇ ಅಂತ ಒಂದು ಅಂದರೆ ಎಫೆಕ್ಟ್ ಏನು ಆಗಲ್ಲ ಯಾರಿಗೂ ಕೂಡ ಅಂತ ನನಗನ್ಸುತ್ತೆ. ಅವ್ರೇನು ಬಂದಿದ್ರು, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ಮಾಡಿಲ್ಲ ಅಂದರೂ ಕೂಡ, ಬಟ್ ಮನೆ ಒಳಗಡೆಗೆ ಇಷ್ಟು ದಿನ ಇದ್ರಲ್ಲ 4 ವಾರ, ಅದೇ ಗ್ರೇಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಆ ಒಂದು ಏಜಲ್ಲಿ ಆ ಒಂದು ಎನರ್ಜಿಯಿಂದ ಇರುವಂಥದ್ದು ಗುಡ್, ಅಂದರೆ ಗ್ರೇಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಬೇರೆ ಟೈಮಲ್ಲಿ ಬೇರೆ ಕಂಟೆಸ್ಟೆಂಟ್ಗಳು ನೋಡ್ತಾ ಇದ್ದೀವಿ ನಾವು ಯಾವ ರೇಂಜಿಗೆ ಒಂದು ಕಡೆ ಕುತ್ಕೊತಾರೆ ಅಂತ. ಒಂದೇನಂದರೆ ಅವರಿಗೆ ಟಾಸ್ಕ್ ಆಡುವಂಥದ್ದು ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ, ಮನೆಯಲ್ಲಿ ಇನ್ವಾಲ್ವ್ಮೆಂಟು ಅಂತ ಬಂದಾಗ ಸ್ವಲ್ಪ ಕಷ್ಟ ಅಂತ ಅನಿಸಿದೆ. ಬಟ್ ಇನ್ನೊಂದೇನೆಂದರೆ ಸ್ಟಾರ್ಟಿಂಗ್ ಇದ್ದಂತಹ ಒಂದು ಆ ಒಂದು ಎನರ್ಜಿ ಎಲ್ಲೋ ಸ್ವಲ್ಪ ಕಡಿಮೆ ಆಗಿದೆ ಅಂತ ನನಗನ್ಸುತ್ತೆ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ಫುಲ್ ಜಾಗಿಂಗ್ ಹೋಗುವಂಥದ್ದು, ಜಿಮ್ ಮಾಡುವಂಥದ್ದು, ಆ ರೀತಿಯಲ್ಲಿ ನೋಡ್ತಾ ಇದ್ವಿ ನಾವು. ಎಲ್ಲರ ಜೊತೆಗೂ ಕೂಡ ಕೆಲವು ಟೈಮಲ್ಲಿ ಬರಿತಾ ಇದ್ರು. ಬಟ್ ಇವಾಗಿನ ಟೈಮಲ್ಲಿ ನೋಡೋಕೆ ಹೋದರೆ ಒಂದು ರಕ್ಷಿತಾ ಹತ್ರ ಇರ್ತಾರೆ, ಇಲ್ಲ ಅಂತ ಧ್ರುವಂತ್ ಹತ್ರ ಇರ್ತಾರೆ. ಎರಡು ಜಾಗ ಬಿಟ್ಟರು ಬೇರೆ ಎಲ್ಲೂ ಕೂಡ ಅವರು ನಾನು ನೋಡಿಲ್ಲ ಅವ್ರಿಗೆ ಜಾಸ್ತಿ. ಗೊತ್ತಿಲ್ಲ, ಅದು ನೋಡೋಣ ಏನಂತ. ಸದ್ಯಕ್ಕಿರುವಂಥದ್ದು ಅಪ್ಡೇಟ್ ಇಷ್ಟು, ಸುಮ್ಮನೆ ಜಾಸ್ತಿ ಕೊರೆಯೋಕ್ಕೆ ಹೋಗಲ್ಲ ನಾನು. ನೋಡೋಣ ಏನೇನಾಗುತ್ತೆ ಅಂತ. ಬುಧವಾರ ಅಥವಾ ಗುರುವಾರದ ವರೆಗೆ ಗೊತ್ತಾಗುತ್ತೆ, ಅಥವಾ ಇಲ್ಲಾಂದರೆ ಬೇರೆ ಯಾರಾದರೂ ಅದನ್ನು ಲೀಕ್ ಮಾಡ್ತಾರೆ. ಬಟ್ ಹಾನೆಸ್ಟ್ ಅಂದರೆ ಕಂಪ್ಲೀಟಾಗಿ ಗೊತ್ತಾಗಬೇಕು ಅಂತಂದರೆ ನಾವು ಗುರುವಾರದವರೆಗೂ ಕೂಡ ಕಾಯಬೇಕಾಗುತ್ತೆ, ನಮ್ಮ ಶಿವ ಕನ್ನಡಿಗವ್ರು ಹೇಳ್ದಂಗೆ. ಓಕೆ, ಸದ್ಯಕ್ಕೆ ಈ ವಿಡಿಯೋದಲ್ಲಿ ಅಷ್ಟೇ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.